ದೀಪು ಮತ್ತೆ ಸಾನ್ವಿ ಇಬ್ರು ಮೊದಲಿಂದಾನು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ದೀಪು ತನ್ನವರು ಅಂತ ಯಾರೂ ಇಲ್ದೇನೆ ಒಂದು ಅನಾಥಾಶ್ರಮದಲ್ಲಿ ಬೆಳೆದಿರೋ ಹುಡುಗಿ. ಸಾನ್ವಿ ತುಂಬಾ ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು. ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದು, ಕೈ ತುಂಬಾ ಹಣ ಇದ್ದು, ಕೋಟ್ಯಾಧೀಶ್ವರನ ಮಗಳಾಗಿದ್ರು ಕೂಡ ಸ್ವಲ್ಪನೂ ಅಹಂಕಾರ ಅನ್ನೋದಿಲ್ಲದೆ ಇರೋ ಹುಡುಗಿಯವಳು. ದೀಪು, ಐ ಆಮ್ ರಿಯಲಿ ಸಾರಿ ಕಣೆ, ಆಫೀಸಲ್ಲಿ ಡ್ಯಾಡ್ ಕೂಡ ಇಲ್ಲ, ಅವರು ಫಾರಿನಿಗೆ ಹೋಗಿದ್ದಾರೆ, ಹಾಗಾಗಿ ನಾನೇ ಎಲ್ಲ ಜವಾಬ್ದಾರಿನೂ ತಗೋಬೇಕು. ಅದಕ್ಕೆ ನಿನಗೆ ಫೋನ್ ಮಾಡೋದಕ್ಕೆ ಆಗಿಲ್ಲ. ಐ ಆಮ್ ರಿಯಲಿ ಸಾರಿ. ಮದುವೆ ನೆಕ್ಸ್ಟ್ ಮಂತ್ 28 ಅಲ್ಲ, ಹೇಗಿದ್ದಾರೆ ಅಣ್ಣ? ಮತ್ತೆ ಮದುವೆಗೆಲ್ಲ ಪ್ರಿಪ್ರೇಷನ್ ಜೋರಾ? ಶಾಪಿಂಗ್ ಎಲ್ಲ ಮಾಡಿದ್ಯಾ? ಹೇ, ಇಟ್ಸ್ ಓಕೆ ಸಾನ್ವಿ, ಯಾಕೆ ಇಷ್ಟೊಂದು ಸಾರಿ ಕೇಳ್ತಾ ಇದೆಯಾ? ನನಗೂ ಅರ್ಥ ಆಗತ್ತೆ ನೀನು ತುಂಬ ಬ್ಯುಸಿಯಾಗಿರ್ತೀಯ ಅಂತ. ಮತ್ತೆ ನಾನು ಶಾಪಿಂಗ್ ಏನು ಮಾಡಿಲ್ಲ ಕಣೆ, ನಿನಗೆ ಗೊತ್ತಲ್ವಾ ನಾನು ತುಂಬ ಸಿಂಪಲ್ ಅಂತ. ಅರೆ, ಇದೇನೇ ಹೀಗೆ ಹೇಳ್ತಿದ್ಯಾ? ನಿನ್ನ ಮದುವೆ ಕಡೆ ಇಷ್ಟು ದಿನ ಅಂತೂ ಸಿಂಪಲ್ ಆಗಿದೆ, ಅಟ್ಲೀಸ್ಟ್ ನಿನ್ನ ಮದುವೆಲ್ಲರೂ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗುತ್ತಾನೆ. ಬೇಡ ಕಣೆ, ನನಗೆ ನ್ಯಾಚುರಲ್ ಆಗಿರೋದಕ್ಕೆ ಇಷ್ಟ. ಸರಿ, ನೀನು ಮದುವೆಗೆ ಮಿಸ್ ಮಾಡಬೇಡ ಆಯಿತಾ? ಅದೆಷ್ಟೇ ಬ್ಯುಸಿಯಾಗಿದ್ರು ನೀನು ಬರಲೇಬೇಕು. ನನ್ನ ಲೈಫಲ್ಲಿ ಇರೋದು ನೀನೊಬ್ಬಳೇ ಅಲ್ವೇನೆ ಫ್ರೆಂಡ್ ಅಂತ. ನನಗೆ ಅಂತ ಇರೋದು ನೀನೊಬ್ಬಳೇ. ಅಪ್ಪ ಇದ್ದಾರೋ ಅಮ್ಮ ಇದ್ದಾರೋ ಯಾರಿದ್ದಾರೆ ಹೇಳು? ಅನಾಥವಾಗಿದ್ದೊಳಗೆ ನೀನು ಸಿಕ್ಕ ಮೇಲೆ ಒಂದು ಸ್ವಲ್ಪ ನೆಮ್ಮದಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡಬೇಡ ಆಯಿತಾ? ಸರಿ ಕಣೆ, ನಾನು ಮದುವೆಗೆ ಬಂದೇ ಬರ್ತೀನಿ, ಮಿಸ್ ಮಾಡಲ್ಲ. ನೀನು ಏನಾದರೂ ಸಹಾಯ ಬೇಕಾದರೆ ನನ್ನ ಹತ್ರ ಕೇಳು ಆಯಿತಾ? ಮುಜುಗರ ಮಾಡ್ಕೋಬೇಡ. ಏನು ಬೇಡ ಕಣೆ, ಎಲ್ಲ ಅರೇಂಜ್ಮೆಂಟ್ಸು ನಾನೇ ನೋಡ್ಕೊಳ್ತಿದ್ದೀನಿ. ಹೀಗೂ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಲ್ವಾ, ಮುಂದೆ ಮದುವೆ ಆದಮೇಲೆ ಗಂಡನ ಮನೆಯವರು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನೆಕ್ಸ್ಟ್ ಕೆಲಸ ಬಿಡ್ತೀನಿ. ಅಲ್ಲಿವರೆಗೂ ಕೆಲಸ ಮಾಡಿದ ದುಡ್ಡಲ್ಲೇ ನಾನು ಮದುವೆ ತಯಾರಿ ಮಾಡ್ತಿದ್ದೀನಿ ಕಣೆ. ಅಬ್ಬಾ, ನೀನು ಬಿಡು, ದೊಡ್ಡ ಸ್ವಾಭಿಮಾನಿ, ನೀನು ಎಲ್ಲಿ ಕೇಳ್ತೀಯ ನನ್ನ ಮಾತು? ಸರಿ, ಹಾಗಾದರೆ ನನಗೆ ಬೇರೆ ಕೆಲಸ ಇದೆ, ನಾನು ಇನ್ನೊಂದು ದಿನ ಸಿಗ್ತೀನಿ ಆಯಿತಾ? ಬಾಯ್, ನಾನು ಹೊರಡ್ತೀನಿ, ನೀನು ಹುಷಾರಾಗಿ ಮನೆಗೆ ಹೋಗು. ಸಾನ್ವಿ ಹೇಳ್ದಾಗೆ ದೀಪು ತುಂಬಾ ಸ್ವಾಭಿಮಾನಿ. ತಾನು ಅನಾಥೆ ಆಗಿದ್ರೂ ಕೂಡ ಯಾರ ಹತ್ರನೂ ಕೈ ಚಾಚಿದೋಳೆ ಅಲ್ಲ. ಮೊದಲಿಗೆ ಸ್ಕಾಲರ್ಶಿಪ್ನಲ್ಲಿ ತನ್ನ ಓದನ್ನ ಮುಗಿಸಿ ಇವಾಗ ತಾನೇ ಕೆಲಸ ಮಾಡಿ ತನ್ನ ಮದುವೆ ಖರ್ಚನ್ನು ಹಾಕೊಳ್ತಾ ಇದ್ದಾಳೆ. ಸ್ವಲ್ಪ ದಿನಗಳ ನಂತರ ತಾನೇ ಪ್ರೀತಿ ನಿವೇದನೆ ಮಾಡಿರೋ ರಮಣ್ ಜೊತೆಗೆ ದೀಪನ್ ಮದುವೆ ಕೂಡ ಆಗುತ್ತೆ. ದೀಪು, ನೀನು ನಮ್ಮ ಮನೆಗೆ ಬಂದಮೇಲೆ ಮನೆ ವಾತಾವರಣ ಎಷ್ಟೆಲ್ಲ ಬದಲಾಗಿದೆ ಗೊತ್ತಾ? ಅಮ್ಮಂಗಂತೂ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಯಾವಾಗಲೂ ನನ್ನ ಸೊಸೆ ತುಂಬ ಒಳ್ಳೆಯವಳು ಅಂತ ಹೇಳ್ತಾನೆ ಇರ್ತಾಳೆ ಗೊತ್ತಾ? ರಮಣ್, ನಿಜ ಹೇಳಬೇಕು ಅಂದರೆ ನನಗಿಂತಾನು ನೀವು, ನಿಮ್ಮ ತಾಯಿ ಎಲ್ಲರೂ ತುಂಬ ಒಳ್ಳೆಯವರು. ನಿಮಗೆ ನಿಮಗೆ ಗೊತ್ತಾ, ನೀವು ನನ್ನ ಲೈಫಿಗೆ ಬಂದಮೇಲೆ ನಾನು ಎಷ್ಟೊಂದು ಖುಷಿಯಾಗಿದ್ದೀನಿ ಅಂತ. ನಿಜ ಹೇಳಬೇಕು ಅಂದರೆ ನಾನು ತಂದೆ ತಾಯಿ ಕಳ್ಕೊಂಡು ಅನಾಥೆಯಾಗಿ ಯಾವುದೋ ಆಶ್ರಮದಲ್ಲಿ ಬೆಳೆದು ಇಲ್ಲಿವರೆಗೂ ಸಂಕಟ ದುಃಖ ಪಡ್ಕೊಂಡೇ ಬಂದಿದ್ದೀನಿ. ನನ್ನ ಜೀವನದಲ್ಲಿ ನೀವು ಬಂದಮೇಲೆ ನಾನು ಇಷ್ಟೊಂದು ನೆಮ್ಮದಿಯಾಗಿರೋದು. ನನಗೆ ತಂದೆ ತಾಯಿ ಯಾರೂ ಇಲ್ಲ, ನಾನು ಅನಾಥೆ ಅಂತ ಗೊತ್ತಿದ್ದನು ನೀವು ನನ್ನ ಇಷ್ಟಪಟ್ಟು ಮದುವೆ ಆಗ್ತೀಯಾ ಕೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಅದಕ್ಕೆ ನಾನು ನೀವು ಕೇಳಿದ ತಕ್ಷಣನೇ ಒಪ್ಕೊಂಡ್ಬಿಟ್ಟೆ. ಐ ಲವ್ ಯು ಸೋ ಮಚ್ ರಮಣ್. ಐ ಲವ್ ಯು ಟೂ ದೀಪು. ನೋಡು, ಇಷ್ಟು ದಿನ ನಾನು ಅನಾಥೆ, ನನಗೆ ಯಾರೂ ಇಲ್ಲ ಅಂತ ತುಂಬ ಕೊರಗಿದ್ಯಾ. ಇನ್ಯಾವತ್ತೂ ಹಾಗೆಲ್ಲ ಯೋಚನೆ ಮಾಡಬಾರ್ದು. ಎಲ್ಲರೂ ಮುಂದೆ ತಾಳಿ ಕಟ್ಟಿ ಸಪ್ತಪದಿ ತುಳಿದು ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ನಿನಗೆ ಗಂಡನಾಗಿ ನಾನಿದ್ದೀನಿ, ಅತ್ತೆಯಾಗಿ ನನ್ನ ಅಮ್ಮ ಇದ್ದಾರೆ. ಹೀಗೆ ಎಲ್ಲರೂ ನಿನಗೆ ದೊಡ್ಡ ಕುಟುಂಬನೇ ಇದೆ. ಹಾಗಾಗಿ ಇನ್ಯಾವತ್ತೂ ಅನಾಥೆ ಅಂತ ಯೋಚನೆ ಮಾಡಬಾರ್ದು ಆಯಿತಾ? ನಿಜ ರಮಣ್, ನೀವು ನನ್ನ ಲೈಫಿಗೆ ಬಂದಮೇಲೆ ನಾನು ಅನಾಥೆ ಅನ್ನೋದೇ ಮರ್ತು ಬಿಟ್ಟಿದ್ದೀನಿ. ಇನ್ನು ಮುಂದೆ ಕೂಡ ನನಗೆ ಅದರ ಅನುಭವ ಆಗದೆ ಇರೋ ಹಾಗೆ ನೀವು ನೋಡ್ಕೊಳ್ತೀರಾ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ರಮಣ್ ತಾನೇ ದೀಪುಗೆ ತನ್ನ ಪ್ರೀತಿ ನಿವೇದನೆ ಮಾಡಿ ಅವಳನ್ನ ಮದುವೆಗೊಪ್ಸಿ ತನ್ನ ಜೀವನಕ್ಕೆ ಬರಮಾಡ್ಕೊಂಡಿರ್ತಾನೆ. ಮೊದಲು ಮನೆಯವರಿಗೆ, ಅವನಿಗೆ, ಎಲ್ರಿಗೂ ದೀಪು ತುಂಬಾನೇ ಇಷ್ಟ ಆಗಿರ್ತಾಳೆ. ಅವ್ರ ಸಂಸಾರ ತುಂಬಾ ಚೆನ್ನಾಗೇ ಇರುತ್ತೆ. ಆದ್ರೆ ದಿನಗಳು ಕಳೆದಾಗೂ ಅವರಿಬ್ರು ಮಧ್ಯೆ ಮನಸ್ತಾಪಗಳು ಶುರುವಾಗುತ್ತೆ. ಸ್ವಲ್ಪ ದಿನಗಳು ಕಳೆದ್ಮೇಲೆ, ದೀಪು, ಇದೇನಮ್ಮ ಇದು? ನಿನ್ ಗಂಡ ಇನ್ನೂ ಬಂದೇ ಇಲ್ಲ ಮನೆಗೆ. ಟೈಮು ಆಲ್ರೆಡಿ 10 ಆಗ್ತಾ ಬಂತು. ಅವ್ನು ನೋಡಿದ್ರೆ ಇನ್ನೂ ಕೆಲಸ ಮುಗಿಸ್ ಬಂದಿಲ್ವಲ್ಲ, ಎಲ್ಲಿದ್ದಾನಂತೆ? ನೀನು ಫೋನ್ ಮಾಡಿ ಕೇಳಿದ್ಯಾ ಎಲ್ಲಿದ್ದಾನೆ ಅಂತ ಒಂದ್ಸಾರಿ ವಿಚಾರಿಸೋದಲ್ವಾ? ಅದು ಇಲ್ಲ ಅತ್ತೆ, ಅವರಿನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ನಿನ್ನೆ ನೈಟ್ ಕೂಡ ಬಂದಿಲ್ಲ. ನಾನು ನಿಮ್ಗೆ ಹೇಳೋಣ ಅಂದ್ಕೊಂಡೆ, ಮತ್ತು ನೀವು ಗಾಬರಿ ಆಗ್ತೀರಾ ಅಂತ ನಾನು ಹೇಳಲಿಲ್ಲ. ಬೆಳಗ್ಗೆ ಬರ್ತಾರೇನೋ ಅಂತ ಸ್ವಲ್ಪ ಹೊತ್ತು ಕಾದೆ, ಆದರೆ ಎಲ್ಲೋ ಬ್ಯುಸಿ ಇರಬೇಕು ಅಂತ ಸುಮ್ಮನಾದೆ. ಓ ಹೌದಾ, ಅವನೆಲ್ಲೋ ಅವ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾನೆ ಅನ್ಸುತ್ತೆ. ಕೆಲಸ ಬೇರೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದ. ಮನೆಗೆ ಬರೋದಕ್ಕಾಗಿಲ್ವೋ ಏನೋ.
ಸರಿ ಬಿಡು, ನೀನು ಊಟ ಮಾಡಿ ಮಲ್ಕೋ. ಅವ್ನು ಬರೋದಾದ್ರೆ ಬಂದವನು ಫೋನ್ ಮಾಡ್ತಾನೆ, ಅವಾಗ ಡೋರ್ ತೆಗಿಯುವಂತೆ. ಪರವಾಗಿಲ್ಲ ಅತ್ತೆ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಬರ್ತಾರಾ ನೋಡ್ತೀನಿ. ಬಂದಿಲ್ಲ ಅಂದರೆ ಹೋಗಿ ಮಲ್ಕೊಳ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ, ಮೊದಲೇ ಟೈಮ್ ಆಗಿದೆ, ಸುಸ್ತಾಗಿರುತ್ತೆ. ನೀವು ನಿದ್ದೆ ಬಿಟ್ಟರೆ ಆಮೇಲೆ ಆರೋಗ್ಯ ಹಾಳಾಗತ್ತೆ. ನೀವು ನಿದ್ದೆ ಮಾಡಿ ಅತ್ತೆ, ಹೋಗಿ. ಸರಿ ಕಣಮ್ಮ, ಹಾಗೆ ಮಾಡು, ನಾನು ಹೋಗಿ ಮಲಗ್ತೀನಿ. ದೀಪು ತನ್ನ ಗಂಡಂಗೋಸ್ಕರ ರಾತ್ರಿ ಪೂರ್ತಿ ಕಾಯ್ತಾಳೆ. ಆದರೆ ರಮಣ್ ಮಾತ್ರ ಎಷ್ಟೇ ಕಾದ್ರೂ ಬರೋದೇ ಇಲ್ಲ. ಅವಳು ಕಾದು ಕಾದು ಸುಸ್ತಾಗಿ ಅಲ್ಲೇ ನಿದ್ದೆ ಕೂಡ ಮಾಡ್ತಾಳೆ. ಅರೆ, ಇದೇನಮ್ಮ ದೀಪು, ಇಲ್ಲೇ ನಿದ್ದೆ ಮಾಡಿದ್ಯಾ? ರೂಮಿಗೆ ಹೋಗಿ ಮಲ್ಗೋದಲ್ವಾ? ಅದು ಅತ್ತೆ, ನಾನು ನಿನ್ನೆ ಅವರಿಗೋಸ್ಕರ ಕಾಯ್ತಾ ಕಾಯ್ತಾ ಎಷ್ಟೊತ್ತಿಗೆ ನಿದ್ದೆ ಮಾಡಿದೆ ಅನ್ನೋದೇ ಗೊತ್ತಿಲ್ಲ. ಹೌದು, ಅವ್ರು ಬಂದ್ರಾ? ಇಲ್ಲಮ್ಮ ದೀಪು, ಅವನಿನ್ನೂ ಬಂದಿಲ್ಲ. ಯಾವುದಕ್ಕೂ ಒಂದ್ಸಾರಿ ಅವನಿಗೊಂದು ಫೋನ್ ಮಾಡ್ತೀನಿ, ನೀನು ಹೋಗಿ ಮುಖ ತೊಳ್ಕೊಳಮ್ಮ, ಹೋಗು. ಇದೇ ಸೋಫಾ ಮೇಲೆ ಮಲಗಿ ಸೊಂಟ ಎಲ್ಲ ನೋವು ಬಂದಿರತ್ತೆ. ಹೋಗಿ ಒಂದ್ಸಾರಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಾ, ಹೋಗು. ಹಾಗೆ ಮನೆ ರೇಷನ್ ಎಲ್ಲ ಖಾಲಿ ಆಗಿದೆ, ನಾನು ನೀನು ಹೋಗಿ ರೇಷನ್ ತಗೊಂಡು ಬರೋಣ, ಆಯ್ತಾ? ಬೇಗ ಬೇಗ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗು. ಹಾಂ ಸರಿ ಅತ್ತೆ. ದೀಪು ಹೇಳ್ದಾಗೆ ರಮಣ್ಗೆ ಎಷ್ಟೇ ಸರಿ ಫೋನ್ ಟ್ರೈ ಮಾಡಿದ್ರು ಅವನು ಫೋನ್ ಪಿಕ್ ಮಾಡ್ತಾ ಇರಲ್ಲ. ಸ್ವಲ್ಪ ಹೊತ್ತಿಗೆ ಅತ್ತೆ ಸೊಸೆ ಇಬ್ರು ಮಾರ್ಕೆಟಿಗೆ ಹೊರಡ್ತಾರೆ. ಇದೇನಿದು? ಅಲ್ಲ, ನಾನು ಅಷ್ಟೊಂದು ಸಾರಿ ಫೋನ್ ಮಾಡಿದ್ರು ರಮಣ್ ಫೋನೇ ತೆಗಿತಾ ಇಲ್ಲ. ಆದ್ರೆ ಇವಳ ಜೊತೆ ಕೆಫೆನಲ್ಲಿದ್ದಾರೆ. ಅದು ಇವಳು ಅವ್ರ ಮೊದಲು ಪ್ರೀತಿಸಿದ ಹುಡುಗಿ ಅಲ್ವಾ? ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ಬ್ರೇಕಪ್ ಆಗಿದೆ ಅಂತ ಹೇಳಿದ್ರು. ಅಂದ್ರೆ ನನ್ನ ಹತ್ರ ಹೇಳಿದೆಲ್ಲ ಸುಳ್ಳ? ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಅಂದ್ರೆ ನನ್ನ ಹತ್ರ ಹೇಳಿದೆಲ್ಲ ಸುಳ್ಳ? ಇಷ್ಟು ದಿನ ಗಂಡ ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ತುಂಬಾ ಯೋಚನೆ ಮಾಡ್ತಿದ್ದವಳು ಕಣ್ಣೆದ್ರಿಗೆ ಅವನು ಬೇರೆ ಯಾವುದೋ ಹುಡುಗಿ ಜೊತೆ, ಅದು ಎಕ್ಸ್ ಲವರ್ ಜೊತೆ ಇರೋದನ್ನ ನೋಡಿ ತುಂಬಾನೇ ಗಾಬರಿ ಆಗುತ್ತೆ. ಅದೇ ತಕ್ಷಣ ಫೋನ್ ಕೂಡ ಮಾಡ್ತಾಳೆ. ಆದ್ರೆ ರಮಣ್ ಫೋನ್ ರಿಸೀವ್ ಮಾಡಲ್ಲ. ಅರೆ, ಇದು ಯಾಕಮ್ಮ ದೀಪ, ಅಲ್ಲೇ ನಿಂತ್ಬಿಟ್ಟೆ, ಏನಾಯ್ತು? ನಡಿ ಮುಂದೆ. ಅದು ಅದು ಅತ್ತೆ, ಇಲ್ಲಿ ಬೇಡ ಅತ್ತೆ, ತುಂಬಾ ಜನ ಇದ್ದಾರೆ, ಅಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ. ನಾವು ಆ ಕಡೆಯಿಂದ ಹೋಗೋಣ, ನಡೀರಿ ಅಲ್ಲೇ. ದೀಪು ತನ್ನ ಗಂಡನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಹಾಯ್ ಬೇಬಿ, ನಿನ್ನ ನೋಡಿದೆ 3 days ಆಯಿತು. ಐ ಆಮ್ ರಿಯಲಿ ಸಾರಿ. ನನಗೆ ತುಂಬ ಕೆಲಸ ಇತ್ತು, ಹಾಗಾಗಿ ನಿನ್ನ ಫೋನ್ ಕೂಡ ಪಿಕ್ ಮಾಡೋದಕ್ಕಾಗಿಲ್ಲ. ಓಹೋ, ಏನು ನಿಮ್ಮನ್ನ ಮನೆಗೂ ಕಳಿಸ್ತಾ ಇರೋಷ್ಟು ಕೆಲಸ ಆಯ್ತಾ ನಿಮ್ಮ ಆಫೀಸಲ್ಲಿ? ನಿಮಗೆ ಮನೆಯವ್ರು ಫೋನ್ ಮಾಡಿದ್ರೆ ರಿಸೀವ್ ಮಾಡದೇ ಇರೋಷ್ಟು ಬ್ಯುಸಿ ಆಗಿದ್ರಾ ನೀವು? ಹೌದು ದೀಪು, ನಾನು ಹೇಳ್ತಿರೋದು ನಿಜ ಕಣೆ. ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಹಾಗಾಗಿ ಮನೆಗೆ ಬರೋದಕ್ಕೆ ಸಮೇತ ಬಿಟ್ಟಿಲ್ಲ. ಅದಕ್ಕೆ ಬರೋದಕ್ಕಾಗಿಲ್ಲ ಕಣೆ. ಅದು ಅಲ್ಲದೆ ನಿನಗೆ ಫೋನ್ ಮಾಡೋದಕ್ಕೂ ಟೈಮ್ ಸಿಕ್ಕಿಲ್ಲ ನನಗೆ. ನಾನು ನಿನಗೆ ಫೋನ್ ಮಾಡದೇ ಇರ್ತೀನಾ? ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ನಿನಗೆ ಗೊತ್ತಲ್ವಾ? ಒಂದು ಕ್ಷಣ ನಿನ್ನ ಹತ್ರ ಮಾತಾಡಿಲ್ಲ ಅಂದರೂ ನನಗೆ ಟೈಮ್ ಸ್ಪೆಂಡೇ ಆಗಲ್ಲ. ಹೀಗಿರುವಾಗ ನಾನು ನಿನ್ನ ನೆಗ್ಲೆಕ್ಟ್ ಮಾಡ್ತೀನಾ? ಐ ಆಮ್ ಸಾರಿ ಕಣೆ. ಇನ್ನು ಯಾವತ್ತೂ ಹೀಗೆ ಮಾಡಲ್ಲ. ನಿನಗೆ ಯಾವತ್ತೂ ಫೋನ್ ಮಾಡೋದು ಮಿಸ್ ಮಾಡಲ್ಲ. ಹಾಗೆ ಮನೆಗೆ ಕರೆಕ್ಟ್ ಟೈಮಿಗೆ ರಿಟರ್ನ್ ಬರ್ತೀನಿ, ಆಯಿತಾ? ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಐ ಆಮ್ ರಿಯಲಿ ಸಾರಿ. ಸ್ವಲ್ಪ ನಗಾಡು. ಓ ಹೌದಾ, ನೀವು ಯಾರನ್ನೂ ಮೀಟೇ ಆಗಿಲ್ವಾ? ಅರೆ ದೀಪು, ಇದೇನೇ ಹೇಳ್ತಿದ್ಯಾ? ನಾನು ಆಫೀಸಲ್ಲಿದ್ದೆ ಅಂತ ಹೇಳ್ತಿದ್ದೀನಿ, ನೀನು ನೋಡಿದ್ರೆ ಯಾರನ್ನೂ ಮೀಟ್ ಆಗಿಲ್ವಾ ಕೇಳ್ತಿದ್ಯಲ್ಲ. ನಾನು ಆಫೀಸಲ್ಲಿರುವಾಗ ಯಾರನ್ನೇ ಮೀಟ್ ಆಗೋದಕ್ಕಾಗುತ್ತೆ ಹೇಳು? ನೋಡಿ, ಕೊನೆ ಸಾರಿ ಕೇಳ್ತಾ ಇದ್ದೀನಿ, ನೀವು ಯಾರನ್ನೂ ಮೀಟ್ ಆಗಿಲ್ವಾ? ನನ್ನ ಹತ್ರ ನಿಜಾನೇ ಹೇಳ್ತಿದ್ದೀರಾ? ಅರೆ, ಕೊನೆ ಸಾರಿ ಕೇಳಿದ್ರು ಅಷ್ಟೇ, ಇನ್ನು ಎಷ್ಟು ಸಾರಿ ಕೇಳಿದ್ರು ಅಷ್ಟೇ. ನನ್ನ ದೀಪು ಡಾರ್ಲಿಂಗ್ ಹತ್ರ ನಾನು ಯಾಕೆ ಸುಳ್ಳು ಹೇಳಿ? ಯಾರನ್ನೂ ಮೀಟ್ ಆಗಿಲ್ಲ ಕಣೆ. ಇಷ್ಟು ಸರಿ ನಾನು ಬಾಯಿ ಬಿಟ್ಟು ಕೇಳಿದ್ರು ಇವ್ರ ಎಕ್ಸ್ನ ಮೀಟ್ ಆಗಿರೋದ್ರ ಬಗ್ಗೆ ಸ್ವಲ್ಪನೂ ಹೇಳ್ತಿಲ್ಲ. ಅದು ಅಲ್ದೇನೆ ನಾನು ಆಫೀಸಲ್ಲೇ ಇದ್ದ ಅಂತ ಸುಳ್ಳು ಬೇರೆ ಹೇಳ್ತಿದ್ದಾರೆ. ಇವತ್ತೇನೋ ನಾನು ನೋಡಿದೆ, ಹಾಗಾಗಿ ನನಗೆ ಇವ್ರ ಬಂಡವಾಳ ಗೊತ್ತಾಯ್ತು. ಹಿಂದೆ ಎಲ್ಲ ನನಗೆ ಗೊತ್ತಿಲ್ಲದೇನೆ ಇನ್ನು ಎಷ್ಟೆಲ್ಲ ಆಟ ಆಡಿದಾರೋ ಯಾರಿಗೆ ಗೊತ್ತು? ನನ್ನ ಹತ್ರ ಸುಳ್ಳು ಹೇಳಿದಾರೋ ನಿಜ ಹೇಳಿದಾರೋ ಯಾರಿಗೆ ಗೊತ್ತು? ಇವರು ನನಗಿಷ್ಟೆಲ್ಲ ಗೊತ್ತಾದ್ಮೇಲೆನೂ ಸುಳ್ಳೇ ಹೇಳ್ತಿದ್ದಾರೆ ಅಂದರೆ ಇಲ್ಲಿವರೆಗೂ ನನ್ನನ್ನು ನಂಬಿಸಿದ್ದಾರೆ ಹೊರತು ನನ್ನ ಹತ್ರ ಯಾವುದನ್ನು ನಿಜ ಹೇಳಿಲ್ಲ. ನನಗೆ ಮೋಸ ಮಾಡಿದ್ದಾರೆ. ಪ್ರೀತಿ ಮಾಡಿರೋದು ಕೂಡ ಸುಳ್ಳು. ಇವರು ಅವಳ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ನನ್ನ ಹತ್ರ ಏನನ್ನು ಹೇಳ್ತಾ ಇಲ್ಲ. ದೀಪು ಪದೇ ಪದೇ ಕೇಳಿದ್ರು ರಮಣ್ ಮಾತ್ರ ಅವನ ಎಕ್ಸ್ನ ಮೀಟ್ ಆಗಿದ್ರ ಬಗ್ಗೆ ಸ್ವಲ್ಪನೂ ಹೇಳ್ಕೊಳ್ಳೋದಿಲ್ಲ. ಅವನು ಈ ವರ್ತನೆಯಿಂದ ದೀಪುಗೆ ತನ್ನ ಅನುಮಾನ ನಿಜಾನೇ ಅನ್ನೋದು ಬಲವಾಗಿ ಅನ್ಸೋದಕ್ಕೆ ಶುರುವಾಗುತ್ತೆ. ಇದಾದ್ಮೇಲೆ ದೀಪು ಅಂತೂ ಮನೇಲಿ ಎಲ್ಲರ ಜೊತೆಗೂ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡ್ತಾ ಇರ್ತಾಳೆ.
ಈ ಜಗಳ ಅಂತೂ ಎಷ್ಟು ಮಟ್ಟಿಗೆ ಮುಂದುವರಿಯುತ್ತೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಜಗಳ ಆಡಿ ಆಡಿ ಪಾಪ ರಮಣ್ ರೂಮಿಗೆ ಬರೋದನ್ನೇ ಬಿಟ್ಟಿರ್ತಾನೆ. ಹೀಗೆ ಕೆಲವು ಸಮಯ ಕಳೆದಿರುತ್ತೆ. ಅಬ್ಬ, ಇದೇನೇ ದೀಪು, ಮದುವೆ ಆಗಿ 6 ತಿಂಗಳಾದ್ಮೇಲೆ ನನ್ನ ಕಣ್ಣೆದ್ರಿಗೆ ಬರ್ತಾ ಇದ್ಯಾ? ಅದು ಅಲ್ದೇನೆ ನನ್ನ ಆಫೀಸ್ ಹತ್ರನೇ ಬಂದಿದ್ಯಾ? ಏನ್ ವಿಶೇಷ? ಏನಾದ್ರೂ ಸ್ವೀಟ್ ನ್ಯೂಸ್ ಇದೆಯಾ ಹೇಗೆ? ಅಯ್ಯೋ, ಇದೇನೈತೆ? ಯಾಕೆ ಅಳ್ತಿದ್ಯಾ? ಏನಾಯ್ತು? ನಾನು ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ದೀಪು, ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳು. ಸಾನ್ವಿ ಕೇಳಿರೋ ಪ್ರಶ್ನೆಗೆ ದೀಪು ಮನೆಯಲ್ಲಿ ನಡೆದಿರೋ ಎಲ್ಲಾ ಘಟನೆಗಳನ್ನು ವಿವರವಾಗಿ ಹೇಳ್ತಾಳೆ. ಏನು? ಇದೇನು ಹೇಳ್ತಿದ್ಯಾ ದೀಪು ನೀನು? ಹೌದು ಸಾನ್ವಿ, ನಾನು ಮೋಸ ಹೋಗ್ಬಿಟ್ಟೆ ಕಣೆ. ನಾನು ಅವ್ರನ್ನ ಮೋಸ ಹೋಗ್ಬಿಟ್ಟೆ. ರಮಣ್ ನನಗೆ ಸುಳ್ಳು ಹೇಳ್ಕೊಂಡು ಅವ್ರಿಗೆ ಎಕ್ಸ್ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಕಣೆ. ಅದಕ್ಕೆ ನನ್ನ ಎದುರಿಗೆ ಸುಳ್ಳು ಹೇಳ್ಕೊಂಡು ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ನೋಡು ದೀಪು, ಮೊದಲು ನೀನು ಸಮಾಧಾನ ಮಾಡ್ಕೊ. ನೀನೀಗೆ ಹತ್ರ ಎಲ್ಲ ಸರಿ ಹೋಗಲ್ಲ ಅಲ್ವಾ? ಮುಂದೆ ಏನು ಮಾಡಬೇಕು ಅನ್ಕೊಂಡಿದ್ಯಾ? ಏನಾದರೂ ಯೋಚನೆ ಮಾಡಿದ್ಯಾ? ಹಾ ಸಾನ್ವಿ, ಇಷ್ಟೆಲ್ಲ ಆದಮೇಲೆ ಅವರು ನನ್ನ ಹತ್ರ ಇಷ್ಟೆಲ್ಲ ಮುಚ್ಚಿಟ್ಟು ನನ್ನ ನಂಬಿಕೆಗೆ ದ್ರೋಹ ಮಾಡ್ತಿರುವಾಗ ನನಗೆ ಅವ್ರ ಜೊತೆ ಬದುಕೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಾಗಿ ಡಿವೋರ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಜೀವನನ ನಾನೇ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಒಂಟಿಯಾಗಿದ್ರೂ ಪರವಾಗಿಲ್ಲ. ಮೊದಲಿಂದನೂ ಹೇಗೂ ನಾನು ಅನಾಥವಾಗೇ ಇದ್ದಿದ್ದು ತಾನೇ. ಇವಾಗಲೂ ಹಾಗೆ ಇದ್ಬಿಡ್ತೀನಿ. ನನಗೊಂದು ಕೆಲಸ ಕೊಡ್ಸೋದಕ್ಕಾಗತ್ತಾ? ದೀಪು, ಏನು ಮಾತಾಡ್ತಿದ್ಯಾ ನೀನು? ಡಿವೋರ್ಸಾ? ಹಾ ಕಣೆ, ನನ್ನ ನಂಬಿಕೆಗೆ ಅರ್ಹ ಅಲ್ಲ ಅಂತ ಗೊತ್ತಾದ್ಮೇಲೂ ಅವ್ರ ಜೊತೆ ನನಗೆ ಬದುಕೋದಕ್ಕಾಗಲ್ಲ. ಅದಕ್ಕೆ ಅವ್ರನ್ನ ಬಿಟ್ಟು ದೂರ ಬರ್ತೀನಿ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಬದುಕಲಿ, ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ. ಅವರಿಂದ ನಾನು ಬಿಡುಗಡೆ ಪಡೆದ್ರೆ ಸಾಕು. ನನ್ನ ಪಾಡಿಗೆ ಎಲ್ಲೋ ಬದುಕೊಳ್ತೀನಿ. ನನಗಿದೊಂದು ಸಹಾಯ ಮಾಡು. ಎಲ್ಲಾದರೂ ಒಂದು ಕೆಲಸ ಕೊಡಿಸು. ದೀಪು, ನೀನು ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಇವಾಗ ಸಿಚುವೇಶನ್ ಹೇಗಿದೆ, ಹಾಗಾಗಿ ಡಿವೋರ್ಸ್ ತಗೋಬೇಕು ಅಂದ್ಕೊಳ್ತಿದ್ಯಾ. ನನಗೂ ಅರ್ಥ ಆಗುತ್ತೆ. ಆದರೆ ನಿನಗೇನು ಕನ್ಫರ್ಮ್ ಆಗಿ ಗೊತ್ತಿಲ್ಲದೇನೆ ನೀನು ಹೀಗೆ ನಿರ್ಧಾರ ಮಾಡೋದು ತಪ್ಪಲ್ವಾ? ಒಂದ್ಸಾರಿ ರಮಣ್ ಅವ್ರನ್ನ ಕೇಳಿ ನೋಡಿ. ಹೀಗೆ ಎಲ್ಲ ವಿಷಯನೂ ಬಿಡಿಸಿ ಅವ್ರ ಎದುರಿಗೆ ಕುತ್ಕೊಂಡು ಮಾತಾಡಿದಾಗ ಅವರು ಏನೋ ಒಂದು ಹೇಳ್ತಾರೆ ಅಲ್ವಾ? ಅವಾಗಲೇ ಸತ್ಯ ಏನು ಅನ್ನೋದು ಅರ್ಥ ಆಗೋದಲ್ವಾ? ನಿನಗೆ ಸರಿಯಾಗಿ ಏನೂ ಗೊತ್ತಿಲ್ಲದೆ ನೀನು ಈ ಥರ ನಿರ್ಧಾರ ಮಾಡೋದು ತಪ್ಪನ್ನಿಸ್ತಿಲ್ವಾ ನಿನಗೆ? ಸಾನ್ವಿ, ಏನು ಮಾತಾಡ್ತಿದ್ಯಾ ನೀನು? ನಾನು ಅಷ್ಟೆಲ್ಲ ಬಿಡಿಸಿ ಎಷ್ಟು ಸಾರಿ ಕೇಳಿದ್ರು ಅವರು ಒಂದು ಸಾರಿನೂ ನಾನು ಅವಳನ್ನ ಮೀಟ್ ಮಾಡಿದೆ ಅಂತ ಹೇಳಿಲ್ಲ ಗೊತ್ತಾ? ನನಗೆ ಅದಾದ್ಮೇಲೆ ಅವ್ರನ್ನ ನಂಬಬೇಕು ಅಂತಾನೆ ಅನ್ನಿಸ್ತಿಲ್ಲ ಕಣೆ. ನೋಡು ದೀಪು, ಅದು ಏನೇ ಆಗಿರಲಿ, ಸತ್ಯ ಗೊತ್ತಿಲ್ಲದೆ ನಾವು ಯಾವ ನಿರ್ಧಾರನೂ ತಗೊಳ್ಬಾರ್ದು. ನೋಡು, ನನಗೆ ಕೆಲಸ ಕೊಡ್ಸೋದಕ್ಕಾಗಲ್ಲ ಅಂದರೆ ನೇರವಾಗಿ ಹೇಳು. ಅದು ಬಿಟ್ಟು ನೀನು ರಮಣ್ ಪರವಾಗಿ ಸಪೋರ್ಟಿವ್ ಆಗಿ ಮಾತಾಡಬೇಡ. ಹೇ ಹುಚ್ಚಿ, ಏನೇ ಮಾತಾಡ್ತಿದ್ಯಾ? ನಿನ್ನನ್ನು ನಾನು ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ನೋಡು ದೀಪು, ನೀನು ಹೀಗೆ ಕೋಪದಲ್ಲಿ ನಿರ್ಧಾರ ಮಾಡಿದ್ರೆ ಮುಂದೆ ಒಂದಿನ ನಿನ್ನ ಲೈಫೇ ಹಾಳಾಗಿದೆ ಅಂತ ನೀನು ತಿರುಗಿ ನೋಡಿದ್ರು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ ಕಣೆ. ನಿನ್ನ ಗಂಡ ಅವ್ರ ಮೊದಲನೇ ಪ್ರೀತಿನ ಭೇಟಿ ಆಗಿರ್ಬೋದು, ಆದರೆ ಅಲ್ಲಿ ಏನು ಮಾತುಕತೆ ನಡೆದಿದೆ ಏನೂ ನಿನಗೆ ಗೊತ್ತಿಲ್ಲ ತಾನೆ. ಹೀಗಿರುವಾಗ ನಿನ್ನ ಪಾಡಿಗೆ ನೀನು ಏನೇನೋ ಊಹೆ ಮಾಡಿಕೊಂಡು ಜಗಳ ಆಡ್ಕೊಂಡು ದೂರ ಆಗೋದ್ರಲ್ಲಿ ಎಷ್ಟು ಅರ್ಥ ಇದೆ ಹೇಳು? ನೋಡು ದೀಪು, ನೀನು ಕೇಳಿರೋ ಒಂದೇ ಒಂದು ಕೆಲಸನ ಹುಡ್ಕೋದಕ್ಕೆ ನನಗೆ ಯಾವುದೇ ರೀತಿ ಕಷ್ಟ ಆಗಲ್ಲ. ನಾ ಹುಡ್ಕೋದೇ ಬೇಡ. ನನ್ನ ಆಫೀಸಲ್ಲೇ ಒಳ್ಳೊಳ್ಳೆ ಪೊಸಿಷನ್ಗೆ ನಿನ್ನನ್ನು ಕೂರಿಸ್ಬಿಟ್ಟು ಕೈ ತುಂಬ ಸಂಬಳ ಕೊಡ್ಬೋದು. ಆದರೆ ಒಂದು ಸರಿ ನೀನು ಗಂಡನ ಬಿಟ್ಟು ಹೊರಗೆ ಬಂದರೆ ಹೊರಗಿನ ಪ್ರಪಂಚ ನಿನ್ನನ್ನು ನೋಡೋ ರೀತಿನೇ ಬದಲಾಗತ್ತೆ. ನೋಡು, ಅದರಲ್ಲೂ ರಮಣ್ ಏನು ಅನ್ನೋದು ಗೊತ್ತಿಲ್ಲದೇನೆ ನಿನ್ನ ಪಾಡಿಗೆ ನೀನೇ ಏನೇನೋ ಊಹೆ ಮಾಡಿಕೊಂಡು ಹೀಗೆಲ್ಲ ಕಲ್ಪನೆ ಮಾಡಿಕೊಂಡು ಅವ್ರನ್ನ ನಿನ್ನಿಂದ ದೂರ ಮಾಡ್ಕೊಳ್ಳೋದು ಎಷ್ಟು ಸರಿ ಇದೆ ಹೇಳು? ಸರಿ ತಗೋ, ನಿನ್ನಂತಾನೆ ಯೋಚನೆ ಮಾಡೋಣ. ಇವಾಗ ನೀನು ಅವ್ರಿಗೆ ಡಿವೋರ್ಸ್ ಕೊಟ್ಟು ಹೊರಗೆ ಬರ್ತೀಯ. ಹೊರಗಿನ ಪ್ರಪಂಚದಲ್ಲಿ ಬದುಕುವಾಗ ಇನ್ಯಾರೋ ಪರಿಚಯ ಆಗ್ತಾರೆ. ಅವ್ರು ನಿನ್ನ ಜೊತೆ ಚೆನ್ನಾಗಿರ್ತಾರೆ. ಆಮೇಲೆ ಅವ್ರ ಮೇಲೆ ಪ್ರೀತಿ ಆಗುತ್ತೆ. ಅವ್ರನ್ನ ಮದುವೆ ಆಗ್ತೀಯ. ಸರಿ, ಅವರು ಕೂಡ ಹೀಗೆ ಏನೋ ಒಂದು ಮೋಸ ಮಾಡಿ ನಿನ್ನಿಂದ ದ್ರೋಹ ಬಗ್ದು ದೂರ ಆಗ್ತಾರೆ. ಆಮೇಲೆ ನೀನು ಮತ್ತೆ ಬೇರೆ ಎಲ್ಲೋ ಹೋಗ್ತೀಯ. ಆಮೇಲೆ ಅಲ್ಲಿ ಯಾರೋ ಪರಿಚಯ ಆಗ್ತಾರೆ. ಅವರು ಕೂಡ ಹೀಗೆ ಮಾಡ್ತಾರೆ. ಆಮೇಲೆ ಮತ್ತೊಬ್ರು ಹೀಗೆ ಎಷ್ಟು ಅಂತ ಹೋಗ್ತೀಯಾ? ಯಾರನ್ನು ನಂಬೋದಕ್ಕಾಗಲ್ಲ. ನೋಡು, ನಾವೇ ನಮ್ಮ ಜೊತೆಯಲ್ಲಿರೋರ್ನ ನಮ್ಮ ಕಡೆ ಸೆಳ್ಕೋಬೇಕೇ ಹೊರತು ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರು ಬೇಡ ಅಂತ ಬಿಟ್ಟು ಹೋದ್ರೆ ಮುಂದೆ ಸಿಗೋನು ಇನ್ನೆಷ್ಟು ಕೆಟ್ಟವನಾಗಿರ್ತಾನೋ ಯಾರಿಗೆ ಗೊತ್ತು? ದೀಪು, ಇವಾಗೇನೋ ಕೋಪ ಬರುತ್ತೆ, ನಾವು ನಮ್ಮವ್ರನ್ನ ಬಿಟ್ಟು ಹೋಗೋಣ ಅನ್ಸುತ್ತೆ. ಆದರೆ ಒಂದಕ್ಕೆ ಸಾರಿ ಮನೆಯಿಂದ ಹೊರಗೆ ಕಾಲಿಟ್ಟ ಮೇಲೆ ಆ ಪ್ರಪಂಚನ ನಾವು ನಿಭಾಯಿಸೋದು ತುಂಬಾನೇ ಕಷ್ಟ ಆಗತ್ತೆ. ನೋಡು, ನಾನು ನಿನ್ನನ್ನು ಒಳ್ಳೇದು ಬಯಸ್ತಾ ಇದ್ದೀನಿ. ಹಾಗಾಗಿನೇ ಹೇಳ್ತಾ ಇರೋದು. ಮೊದಲು ನೀನು ಮತ್ತೆ ರಮಣ್ ಎದ್ರ ಬದ್ರ ಕುತ್ಕೊಂಡು
ಅದು ಏನಾಗಿದೆ ಅನ್ನೋದನ್ನ ಮನ್ಸು ಬಿಚ್ಚಿ ಮಾತಾಡಿ, ಅವಾಗ ಎಲ್ಲನೂ ಸರಿ ಹೋಗುತ್ತೆ. ನಾನು ನೋಡಿರೋ ಮಟ್ಟಿಗೆ ನಿನ್ನ ಹಸ್ಬೆಂಡ್ ತುಂಬಾನೇ ಒಳ್ಳೆಯವರು, ನಿನ್ನನ್ನು ತುಂಬಾನೇ ಪ್ರೀತಿ ಮಾಡ್ತಾರೆ. ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನನ್ನ ಮಾತು ಕೇಳು. ಸುಮ್ಮನೆ ನೀನು ಸುಂದರವಾಗಿರೋ ಜೀವನನ ಹಾಳು ಮಾಡ್ಕೋಬೇಡ. ಮೊದಲಿಂದನೂ ಒಬ್ಳೆ ಅನಾಥವಾಗಿ ಬೆಳೆದು ತುಂಬಾನೇ ನೊಂದಿದ್ಯಾ. ಹೀಗಿರುವಾಗ ನಿನ್ಗೊಂದು ಸುಂದರವಾಗಿರೋ ಸಂಸಾರ ಸಿಕ್ಕಿದೆ, ಅದನ್ನ ಯಾಕೆ ಹಾಳು ಮಾಡ್ಕೋತೀಯಾ? ನೋಡು, ಅಕಸ್ಮಾತ್ ರಮಣ್ಣ ತಪ್ಪು ಮಾಡಿದ್ರೆ ನೀನು ಅದನ್ನ ಸರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಅವ್ರನ್ನ ಬಿಟ್ಟು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಮುಂದೆ ಬೇರೆ ಯಾರೋ ಸಿಕ್ಕಿದ್ರು ಅವರು ಅದೇ ತಪ್ಪು ಮಾಡಿದಾಗ ಅವ್ರನ್ನ ಬಿಟ್ಟು ಹೋಗೋದಕ್ಕೆ ಆಗಲ್ಲ ಅಲ್ವಾ? ಎಲ್ಲಾದ್ರೂ ಒಂದ್ ಕಡೆ ನಾವು ನಿಲ್ಲೇಬೇಕಲ್ವಾ? ಇದು ನಿನ್ ಮೊದಲನೇ ಪ್ರೀತಿ, ಮೊದಲನೇ ಮದ್ವೆ, ಮೊದಲನೇ ಸಂಬಂಧ. ಹಾಗಾಗಿ ಇಲ್ಲೇ ಒಂದ್ಸಾರಿ ಯೋಚನೆ ಮಾಡಿ ನಿಂತು ಬಿಡು. ಇವಳು ಸಾನ್ವಿ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಈ ರಾಕ್ಷಸಿಯಿಂದಾನೆ ನನ್ನ ಸಂಸಾರ ಹಾಳಾಗ್ತಾ ಇರೋದು. ಅರೆ ದೀಪು, ನೀನು ರಮಣ್ ವೈಫ್ ಅಲ್ವಾ? ಓಹ್, ನಿಮ್ಮಿಬ್ರು ಚೆಲ್ಲಾಟದ ಮಧ್ಯೆ ನನ್ನ ಬಗ್ಗೆನೂ ಹೇಳಿದಾರ ನನ್ನ ಗಂಡ? ವಾಟ್? ಏನ್ ಮಾತಾಡ್ತಿದ್ಯಾ ದೀಪು ನೀನು? ಏನು ಚೆಲ್ಲಾಟ ಅಂತೆಲ್ಲ ಮಾತಾಡ್ತಿದ್ಯಾ? ಸಾಕ್ ಬಾಯಿ ಮುಚ್ಚು. ನನ್ನ ಗಂಡಂಗೂ ನನಗೂ ಮದ್ವೆ ಆಗಿದೆ ಅಂತ ಗೊತ್ತಾದ್ಮೇಲೆನೂ ಅವನ ಜೊತೆ ಅಫೇರ್ ಇಟ್ಕೊಂಡು ಎಲ್ಲ ಕಡೆ ಸುತ್ತಾ ಇದೆಯಲ್ಲ, ಇನ್ನೂ ಏನ್ ಮಾಡ್ಬೇಕು? ವಾಟ್? ಏನ್ ಮಾತಾಡ್ತಿದ್ಯಾ ದೀಪು ನೀನು? ಅಲ್ಲ, ನಾನು ನಿನ್ ಗಂಡ? ನೋ 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 ದೀಪು, ನೀನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ. ನಾನು ನಿನ್ ಗಂಡನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಮೇಲೆ ಅವನನ್ನ ಮೀಟ್ ಆಗಿದ್ದೆ ಲಾಸ್ಟ್ 2 ಮಂತ್ ಬ್ಯಾಕ್. ಅಯ್ಯೋ ಸಾಕ್ ಬಾಯಿ ಮುಚ್ಚು. ನನ್ನ ಗಂಡ ಒಂಥರ ನಾಟಕ ಆಡ್ತಾರೆ, ನೀನೊಂಥರ ನಾಟಕ ಆಡ್ತಿದ್ಯಾ. ನಿಮ್ಮೊಬ್ರ ಮಧ್ಯೆ ನನ್ನ ಲೈಫ್ ಹಾಳಾಗ್ತಾ ಇರೋದು. ಅದಕ್ಕೆ ನೀವು ಬೇಡ, ನಿನ್ ಸಾವಾಸನೂ ಬೇಡ, ನಿಮ್ಮಿಂದ ದೂರ ಹೋಗ್ತೀನಿ. ಏನೇ ಮಾಡ್ಕೊಳ್ಳೋದಿದ್ರು ಮದುವೆ ಆಗಿ ಎಲ್ಲಾನು ಮಾಡ್ಕೊಳ್ಳಿ. ಅರೆ ದೀಪು ಇರು, ಅವಳು ನನ್ನ ಪಿಯೆ, ಅವಳೇನೋ ಹೇಳ್ತಿದ್ದಾಳಲ್ವಾ, ಹೇಳಿ. ಅವಳು ಹೇಳೋದನ್ನ ನಾವು ಕೇಳಿಸ್ಕೊಂಡ್ರೆ ತಾನೇ ಅದ್ ಏನ್ ವಿಷಯ ಅಂತ ಗೊತ್ತಾಗೋದು. ಸ್ವಲ್ಪ ಮಾತಾಡೋದಕ್ಕಾರು ಬಿಡು, ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿದ್ಯಾ? ಚಾನ್ಸಿ, ನೀನು ರಮಣ್ ಮೊದಲೇ ಲವ್ ಮಾಡ್ತಾ ಇದ್ರಿ ಅನ್ನೋ ವಿಷಯ ನಮಗೆ ಮೊದಲೇ ಗೊತ್ತು. ಆದ್ರೆ ಇವಾಗೇನೋ ಮತ್ತೆ ಕಮಿಟ್ ಆಗಿದ್ದೀರಾ ಅಂತ ದೀಪುಗೆ ಅನುಮಾನ. ಹಾಗಾಗಿ ಅದು ಏನು ಅಂತ ನೀನು ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಹಾಗೇನಾದ್ರೂ ಡೈರೆಕ್ಟ್ ಆಗಿ ಹೇಳು. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಮೇಡಮ್, ರಮಣ್ ತುಂಬಾನೇ ಒಳ್ಳೆ ಹುಡುಗ. ಆದ್ರೆ ನನಗೆ ಅವನ ಪ್ರೀತಿ ಅರ್ಥ ಆಗಿಲ್ಲ ಅಷ್ಟೇ. ನನಗೆ ಬೇರೆ ಒಬ್ಬ ರಿಚ್ ಆಗಿರೋ ಹುಡುಗ ಸಿಕ್ಕಿದ ಕೂಡಲೇ ನಾನು ರಮಣ್ ಜೊತೆ ಬ್ರೇಕಪ್ ಮಾಡಿಕೊಂಡು ನಾನು ಆ ಹುಡುಗನ ಜೊತೆ ಪ್ರೀತಿನ ಕಂಟಿನ್ಯೂ ಮಾಡಿದೆ. ನಾನು ಮಾಡಿರೋ ಮೋಸಕ್ಕೆ ನನಗೂ ಸರಿಯಾದ ಶಿಕ್ಷೆ ಆಯಿತು. ನಾನು ನಂಬಿ ಪ್ರೀತಿ ಮಾಡಿ ಹೋಗಿದ್ದ ರಿಚ್ ಗೈ ನನ್ನನ್ನು ಯೂಸ್ ಮಾಡಿ ಬಿಸಾಡ್ಬಿಟ್ಟ. ನಾನು ಪ್ರೆಗ್ನೆಂಟ್ ಇದ್ದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಹಾಗಾಗಿ ಸಾಯ್ಬೇಕು ಅನ್ನೋ ನಿರ್ಧಾರ ಮಾಡಿ ಹೋದೋಳನ್ನ ಕಾಪಾಡಿದ್ದೆ ರಮಣ್. ಆಮೇಲೆ ನನ್ನ ವಿಷಯನೆಲ್ಲ ತಿಳ್ಕೊಂಡು ನನಗೆ ಹೆಲ್ಪ್ ಮಾಡಿ ಇವಾಗ ನಾನು ಹೀಗಿರೋದಕ್ಕೆ ಕಾರಣನೇ ಅವನು. ಅದು ಬಿಟ್ಟರೆ ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ. ಅವನು ತುಂಬ ಒಳ್ಳೆಯವನು, ಯಾವಾಗಲೂ ದೀಪನ್ ಬಗ್ಗೆನೇ ಮಾತಾಡ್ತಾ ಇದ್ದ. ಆದರೆ ನನ್ನಿಂದ ಇಷ್ಟೆಲ್ಲ ತೊಂದರೆ ಆಗಿದೆ, ಅವನ ಸಂಸಾರನೇ ಹಾಳಾಗ್ತಿದೆ ಅನ್ನೋ ವಿಷಯ ನನಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ನೋಡು ದೀಪು, ನೀನು ಅಂದ್ಕೊಂಡಿರೋ ಹಾಗೆ ನಿನ್ನ ಗಂಡ ಕೆಟ್ಟವನಲ್ಲ, ನಿನ್ನ ಹತ್ರ ಮೋಸನೂ ಮಾಡಿಲ್ಲ, ಸುಳ್ಳು ಹೇಳಿಲ್ಲ. ದಯವಿಟ್ಟು ಅವನನ್ನ ಅರ್ಥ ಮಾಡ್ಕೊ. ನೋಡಿದ್ಯಾ ದೀಪು, ಸುಮ್ಮನೆ ಏನೇನೋ ತಪ್ಪು ತಿಳ್ಕೊಂಡು ನಿನ್ನ ಗಂಡನ ಅನುಮಾನಿಸಿ ನಿನ್ನ ಗಂಡನಿಂದ ದೂರ ಆಗಬೇಕು ಅನ್ಕೊಂಡೆ. ಇವಾಗೇನೋ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಹಾಗಾಗಿ ಝಾನ್ಸಿ ನಿನ್ನ ಕಣ್ಣೆದ್ರಿಗೆ ಬಂದ್ಲು. ಇರೋ ವಿಷಯ ಗೊತ್ತಾಯ್ತು. ಅಕಸ್ಮಾತ್ ಅವಳು ಬಂದಿಲ್ಲ ಅಂದಿದ್ರೆ ನಿನ್ನ ಗಂಡನ ಏನೂ ತಪ್ಪಿಲ್ದೇನೆ ನೀನು ಅವನನ್ನ ಬಿಟ್ಟು ದೂರ ಹೋಗ್ತಿದ್ದೆ. ಅಂತ ಒಳ್ಳೆ ವ್ಯಕ್ತಿನ ನೀನು ಕಳ್ಕೊಳ್ತಿದ್ದೆ ಅಲ್ವಾ? ಅದಕ್ಕೆ ಹೇಳೋದು, ಯಾವಾಗಲೂ ಒಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಅಂತ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಹೀಗೆ ಆಗೋದು. ದೀಪು, ನಮ್ಮ ಕಣ್ಣೆದ್ರಿಗೆ ಕಾಣ್ತಾ ಇರೋದೆಲ್ಲ ನಿಜ ಅಂತ ನಂಬೋದಕ್ಕೆ ಹೋಗ್ಬಾರ್ದು. ಒಂದ್ಸರಿ ಸೂಕ್ಷ್ಮವಾಗಿ ಅದನ್ನ ಯೋಚನೆ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಹೌದು ಸಾನ್ವಿ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಡ್ತಾ ಇದ್ದೆ. ನಾನು ರಮಣ್ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನನ್ನ ಕಣ್ಣೆದ್ರಿಗೆ ಕಾಣ್ತಾ ಇರೋದೇ ನಿಜ ಅನ್ಕೊಂಡೆ. ನೀನು ಹೇಳಿದ ಸತ್ಯ. ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ನನ್ನ ಜೀವನನೇ ಹಾಳು ಮಾಡ್ಕೊಳ್ತಿದ್ದೆ. ಇವತ್ತು ನೀನು ಇರಲಿಲ್ಲ ಅಂದಿದ್ರೆ ನಾನು ಖಂಡಿತವಾಗ್ಲೂ ಡಿವೋರ್ಸ್ ಕೊಟ್ಟು ಅವರಿಂದ ದೂರ ಹೋಗಬೇಕು ಅಂತ ನಿರ್ಧಾರ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನೀನು ಬಂದಿದ್ದಕ್ಕೆ ನನ್ನ ಸಂಸಾರ ಇವಾಗ ಉಳಿತಾ ಇದೆ. ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ದೀಪು, ನನಗೆ ಥ್ಯಾಂಕ್ಸ್ ಹೇಳೋದು ಆಮೇಲೆ. ಮೊದಲು ಹೋಗಿ ನಿನ್ನ ಗಂಡನ ಹತ್ರ ಸಾರಿ ಕೇಳು. ಇಷ್ಟು ದಿನ ಪಾಪ ಅವ್ರು ಏನೂ ಮಾಡ್ದೇನೆ ನಿನ್ನ ಹತ್ರ ಅಷ್ಟೆಲ್ಲ ಹೇಳ್ಸ್ಕೊಂಡಿದ್ದಾರೆ. ಮೊದಲು ಹೋಗಿ ಸಾರಿ ಕೇಳಿ ಲವ್ ಯು ಹೇಳಿ ಹೋಗು. ಸಾನ್ವಿ ತನ್ನ ಗೆಳತಿ ದೀಪುಗೆ ಬುದ್ಧಿವಾದ ಹೇಳಿ ಅಲ್ಲಿಂದ ಕಳಿಸ್ತಾಳೆ. ರಮಣ್, ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿಮಗೆ ತುಂಬಾ ಹರ್ಟ್ ಆಗಿದೆ ಅಲ್ವಾ? ಐ ಆಮ್ ರಿಯಲಿ ಸಾರಿ. ಇನ್ಯಾವತ್ತೂ ನನ್ನಿಂದ ನಿಮಗೆ ಹರ್ಟ್ ಆಗಲ್ಲ. ಮೊದಲಿನ ಹಾಗೆ ನಿಮ್ಮ
ಜೊತೆ ಪ್ರೀತಿಯಿಂದ ಇರ್ತೀನಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ತೀರಾ? ಅಯ್ಯಯ್ಯೋ ದೀಪು ಡಾರ್ಲಿಂಗ್, ಯಾಕೆ ಯಾಕೆ ಇಷ್ಟೆಲ್ಲ ಸಾರಿ ಕೇಳ್ತಿದ್ಯಾ? ನೋಡು, ಆಗಿದ್ದೇನೋ ಆಯಿತು. ಇವಾಗ ನಿನಗೆ ನನ್ನ ಜೊತೆ ಚೆನ್ನಾಗಿರ್ಬೇಕು ಅನ್ನಿಸ್ತಿದೆಯಲ್ಲ, ಅಷ್ಟೇ ಸಾಕು ನನಗೆ. ಯಾಕೆ ಕೋಪ ಮಾಡಿಕೊಂಡೆ, ಯಾಕೆ ಹೀಗೆಲ್ಲ ನಡ್ಕೊಂಡೆ ಅಂತಲೂ ನಾನು ಕೇಳಲ್ಲ. ಬಟ್ ನನ್ನ ಜೊತೆ ಯಾವಾಗಲೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಐ ಲವ್ ಯು ಕಣೆ. ಗಂಡನ ಬಗ್ಗೆ ಏನೇನೋ ಯೋಚನೆ ಮಾಡಿ ತಪ್ಪು ನಿರ್ಧಾರಗಳನ್ನು ತಗೊಳ್ತಾ ಇದ್ದಿದ್ದ ದೀಪ ಕೊನೆಗೂ ಗೆಳತಿ ಸಲಹೆಯಿಂದ ಮತ್ತೆ ಗಂಡನ ಜೊತೆ ಒಂದಾಗ್ತಾಳೆ. ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಬರ್ಡೇ ವಿಶ್ ಮಾಡಿ ಅಂತ. ಸಾರಿ, ನಾನು ಸ್ಟೋರಿನ ಮೊದಲೇ ಎಡಿಟ್ ಮಾಡಿದ್ದೆ, ಹಾಗಾಗಿ ವಿಶ್ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಈ ವಿಡಿಯೋನಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ಹಾಯ್ ಸೌಮ್ಯ, ವಿಶ್ ಯು ಹ್ಯಾಪಿ ಬರ್ಡೇ. ಯಾವಾಗಲೂ ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.